ನನ್ನ ಓಟು ನನ್ನ ಮಾತು ಸದ್ಯಕ್ಕೆ ನಡೀತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸಲ್ಲಿ. ಸದ್ಯಕ್ಕೆ ಒಂದು ಯಂಗ್ ಹುಡುಗರ ಗುಂಪಿಲೆ ಇದೆ ಇಲ್ಲಿ. ಲೋಕಸಭೆ ಚುನಾವಣೆಯಲ್ಲಿ 6 ಸಲ ಎಲೆಕ್ಷನ್ ವೋಟ್ ಮಾಡಿದ್ದೀರಾ? ಇಲ್ಲ ಮಾಡಿಲ್ಲ. ಇದೇ ಫಸ್ಟ್ ಟೈಮು. ಹೇಗನ್ಸ್ತಾ ಇದೆ ಎಲೆಕ್ಷನ್? ರಾಜಕೀಯ ಅಂದ್ರೆ ಯಂಗ್ಸ್ಟರ್ಸ್ಗಳು ಇವತ್ತು ಏನನ್ಸುತ್ತೆ? ನನಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ವಾ? ಹೇಳಿ, ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಆಸ್ ಎ ಯಂಗ್ಸ್ಟರ್ ಆಗಿ ನಿಮ್ಮ ಒಂದು ಒಲವು ಯಾವ ಪಕ್ಷದ ಕಡೆಗೆ? ನಮ್ಮ ಕಡೆ ಇಲ್ಲೆಲ್ಲ ಪ್ರತಾಪ್ ಸಿಂಹ. ನಿಮ್ಮ ಕಡೆ ಎಲ್ಲ ಪ್ರತಾಪ್ ಸಿಂಹ. ಅಂದ್ರೆ ನಾನೇನು ಹೇಳೋದಂದ್ರೆ ಯಾವ್ದಾದ್ರು ಪಕ್ಷ ಆಗಲಿ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ಬೇಕು. ಸೊ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಓಟ್ ಹಾಕ್ಬೇಕು. ಈಗ ಬೇರೆ ಪಕ್ಷದವ್ರು ಯಾರು ಕೆಲಸ ಮಾಡ್ತಾ ಇಲ್ವಾಗಾರೆ? ಅಲ್ಲ, ಈಗಿರೋದು ಅವರೇ ಅಲ್ಲ ಕರೆಂಟ್ಲಿ. ಸೊ ಯಾರು ಕೆಲಸ ಯಾರು ಜಾಸ್ತಿ ಮಾಡಿದಾರೆ ಅವ್ರಿಗೆ ಓಟ್ ಹಾಕ್ತೀವಿ. ಸೊ ಕೆಲಸ ಯಾರು ಜಾಸ್ತಿ ಮಾಡಿದ್ರೆ ಅವ್ರಿಗೆ ಓಟ್ ಹಾಕೋದು. ಈಗ ಕಾಂಗ್ರೆಸ್ ಕಡೆ ಹೇಳ್ತಾ ಇದ್ರೆ ಈಗ ಸಿದ್ದರಾಮಯ್ಯವ್ರು ಬರ್ಬೋದು ಅಂತ ಇದ್ದಾರೆ, ಯತೀಂದ್ರ ಅವ್ರು ಬರ್ಬೋದು ಅಂತ ಇದ್ದಾರೆ, ಮತ್ತೆ ಇನ್ನೊಬ್ರು ವೆಂಕಟೇಶ್ ಅವ್ರು ಬರ್ಬೋದು ಅಂತ ಹೇಳ್ತಾರೆ ಸಚಿವರು. ಅವ್ರು ಬಂದ್ರೆ ಏನು ಚೇಂಜ್ ಮಾಡ್ತೀರಾ? ಒಲವು ಏನಾರು ಆ ಕಡೆ ಆಗುತ್ತೆ? ಸಿದ್ದರಾಮಯ್ಯವ್ರು ಬಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತೀರಾ? ಅಲ್ಲ, ಹೇಳಿದ್ನಲ್ಲ ನಾನು, ಅವರು ಈಗ ಕೆಲಸ ಮಾಡಿ ಪ್ರೂವ್ ಮಾಡಿದ್ರೆ ಓಟ್ ಹಾಕ್ತೀವಿ. ಅಲ್ಲ, ನೀವು ಚಾನ್ಸ್ ಕೊಟ್ಟಿರ್ತಾನೆ ಅವರು ಕೆಲಸ ಅಲ್ಲ, ಈಗ ಆಲ್ರೆಡಿ ಇಲ್ಲಿ ಚಾನ್ಸ್ ಕೊಟ್ಟಿದೀವಲ್ಲ, ಪ್ರೂವ್ ಮಾಡ್ಬಿಟ್ಟಿದಾರಲ್ಲ ಇವರು. ಮತ್ತೆ ಯಾರು ಹೊಸಬ್ರಿಗೆ ನೀವು ಚಾನ್ಸ್ ಕೊಡಕ್ಕೆ ರೆಡಿ ಇಲ್ಲ? ಇಲ್ಲ ರೆಡಿ ಇಲ್ಲ, ಅವರೇ ಫಿಕ್ಸ್. ಅವ್ರಿಗೆ ಈಗ ನಾನು ಹೇಳಿದ್ನಲ್ಲ, ಈಗ ಮೊದಲು ಕಾಂಗ್ರೆಸ್ ಅವರು ಇದ್ರು. ಸೊ ಅವ್ರು ಡೆವಲಪ್ಮೆಂಟ್ ಮಾಡಲಿಲ್ಲ, ನಾವು ಅದಕ್ಕೆ ಅವ್ರಿಗೆ ಓಟ್ ಹಾಕಲ್ಲ. ಸೊ ಡೆವಲಪ್ಮೆಂಟ್ ಮಾಡಿದ್ರೆ ಯಾವ್ದಾದ್ರು ಆಗಿರಲಿ, ಪಾರ್ಟಿ ಯಾವ್ದಾದ್ರು ಆಗಿರಲಿ. ಆಮೇಲೆ ಜನಗಳು ಏನಂದರೆ ಚೇಂಜ್ ಆಗಬೇಕು ಸ್ವಲ್ಪ ಜನಗಳು. ನನ್ನ ಓಟು ನನ್ನ ಮಾತು, ನಿಮ್ಮ ಮೊದಲನೇ ಮಾತೇನು ಎಲೆಕ್ಷನ್ ಬಗ್ಗೆ? ಸರ್, ಎಲೆಕ್ಷನ್ ಅನ್ನೋದಕ್ಕಿಂತ ರಾಜಕೀಯ ಅಂತಂದರೆ ಈಗ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಸೊ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ತೊಗೊಳ್ಳಿ ಅಂತ. ಸೊ ಅದು ಆಗಬಾರ್ದು. ಸೊ ನಮ್ಮ ಇಂಡಿಯಾ ಡೆವಲಪ್ ಆಗಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಫೈನಾನ್ಷಿಯಲಿ ಸ್ಟೇಬಲ್ ಆಗಿಲ್ಲ ಇಂಡಿಯಾ. ಸೊ ದೇ ಹ್ಯಾವ್ ಟು ವರ್ಕ್ ಆನ್ ದಟ್ ಫಸ್ಟ್. ಹಂಗಾದ್ರೆ ಈಗ ಪ್ರತಾಪ್ ಸಿಂಹ ಅವರು 2 ಸಲ MP ಆಗಿದ್ದಾರೆ, ಈಗ ಬೇರೆಯವ್ರು ಚಾನ್ಸ್ ಕೊಡಬೇಕು ಅಂತೀರಾ? ಸರ್, ಈಗ ಪ್ರತಾಪ್ ಸಿಂಹ ಅವರು 10 ಇಯರ್ಸಿಂದ ಏನು ಮಾಡಿದ್ದಾರೆ, ಸೊ ಅವ್ರಿಗೆ ಬೇರೆ ಹೊಸಬ್ರಿಗೆ ಅವೆಲ್ಲ ಅದನ್ನು ಅಬ್ಸರ್ವ್ ಮಾಡಿರ್ತಾರೆ. ಸೊ ಇಂಟೆನ್ಷನಲ್ಲಿ ಅವ್ರ ಇಂಟೆನ್ಷನ್ ಏನಿರುತ್ತೆ ಅಂದರೆ ಹೊಸದಾಗಿ ಏನಾದ್ರು ಮಾಡಿ ಇನ್ನೂ ಏನಾದ್ರು ಡೆವಲಪ್ ಮಾಡ್ಬೋದು ಅನ್ನೋದ್ರಲ್ಲಿ ಅವ್ರು ಇರುತ್ತೆ. ಸೊ ಹಂಗಾಗಿ ಹೊಸಬ್ರಿಗೆ ಚಾನ್ಸ್ ಕೊಡಬೇಕು ಅನ್ನೋ ನನ್ನ ಅಭಿಪ್ರಾಯ. ಹಂಗಾರೆ ಪ್ರಧಾನಿನೂ ಹೊಸಬ್ರೆ ಆಗಬೇಕು ಅಂತೀರಾ? ಸರ್, ಬಂದರೆ ಒಳ್ಳೇದು ಸರ್. ಸದ್ಯಕ್ಕೆ ನಾವೊಂದು ಟೀ ಹೋಟೆಲ್ ಹತ್ರ ಇದ್ದೀವಿ. ಸೊ ಮೊದಲನೇದಾಗಿ ಲೋಕಸಭಾ ಚುನಾವಣೆ ಹೆಂಗೆ ರಂಗೇರ್ತಾ ಇದೆ ಅಂತೀರಾ ನೀವು? ಇಲ್ಲಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳು ಗೊಂದಲ ಇದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಮೈಸೂರು ನಗರದಂತೆ ಪ್ರತಾಪ್ ಸಿಂಹಗೆ ಅಂತಾರೆ, ಒಂದು ಕಡೆ ಯದುವೀರ್ಗೆ ಅಂತ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿ ಯಾರು ಅಂತಲೇ ಗೊತ್ತಾಯ್ತಲ್ಲ. ಓಕೆ, ಮತದಾರರು ಗೊಂದಲದಲ್ಲಿ ಇದ್ದಾರೆ. ಅಭ್ಯರ್ಥಿ ಆದಮೇಲೆ ಇಂಥದ್ದು ಟ್ರೆಂಡ್ ಐತೆ ಅಂತ ಹೇಳ್ಬೋದು. ಹೌದಾ? ನಿಮ್ಗೇನು ಗೊಂದಲ ಇದೆ ಸದ್ಯಕ್ಕೆ? ಅದೇ ಈ ಅಭ್ಯರ್ಥಿಗಳ ಗೊಂದಲ, ಯಾರು ನಿಂತ್ಕೋತಾರೆ ಯಾರಿಲ್ಲ ಅಂತ ಗೊಂದಲ ಇದೆ. ಒಟ್ಟಿನಲ್ಲಿ ನಿಮಗೆ ಯಾರ ಬಗ್ಗೆ ಒಲವು ಜಾಸ್ತಿ ಇದೆ? ಯಾವ ಪಕ್ಷದ ಬಗ್ಗೆ? ನಾವೀಗ ಕಾಂಗ್ರೆಸ್ ಪರವಾಗಿ ಒಲವು ಇದೆ. ಯಾರಿಗೆ ನಿಮ್ಮ ಒಲವು ಅಂತೀರಾ? ಮೋದಿ ಅವ್ರಿಗೆ ಸರ್. ಯಾಕೆ? ದೇಶಕ್ಕೋಸ್ಕರ, ದೇಶದ ಹಿತಕ್ಕೋಸ್ಕರ ಮೋದಿ ಅವ್ರಿಗೆ. ಹಂಗಾರೆ ನೀವು ವ್ಯಕ್ತಿ ನೋಡಿ ಹಾಕ್ತಿರೋ ಅಥವಾ ನೀವು ಪಕ್ಷ ನೋಡಿ ಓಟ್ ಹಾಕ್ತಿರೋ ಅಥವಾ ನೀವು ಕೆಲಸ ನೋಡಿ ಓಟ್ ಹಾಕ್ತಿರೋ? ಸರ್, ಮೋದಿ ಅವರು ಅಂದರೆ ನಂಬರ್ 1 ಆಗಬೇಕು ಅನ್ನೋದು ನಮ್ಮೊಂದು ಆಸೆ. ಈಗ ನಂಬರ್ 1, 2 2 ಸಲ ಆಗ್ಬಿಟ್ರು, 3ನೇ ಸಲ ಅವ್ರಿಗೆ ಚಾನ್ಸ್? ಇನ್ನೂ ಹೌದು ಸರ್, ಅವರೇ ಆಗಬೇಕು. ನಮ್ಮ ಮೈಸೂರು ಕೊಡಗು ಲೋಕಸಭಾ ಒಂದು ಎಲೆಕ್ಷನ್ ಇದರಲ್ಲಿ ಯಾವ ಪಕ್ಷಕ್ಕೆ ನಿಮ್ಮ ಒಲವು ಅಂತೀರ? ದಳ BJP 2 ಮೈತ್ರಿ ಆಯ್ತದೆ ಅಂತ ಹೇಳ್ತಾವ್ರೆ. ಹಾಂ, ಅದೇನು ಇನ್ನೂ ಕಾಣ್ತಾ ಇಲ್ಲ. ಹಾಂ, ಅದೇನಾರ ಮೈತ್ರಿ ಆದರೆ ಕಾಂಗ್ರೆಸ್ಗೆ ಸ್ವಲ್ಪ ಎಫೆಕ್ಟ್ ಅಂತ ಕಾಣಿಸ್ತಾ ಇದೆ. ಪಕ್ಕ ಈ ಮೈತ್ರಿ ಇಲ್ಲ ಅಂತಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಇಲ್ಲಿ MP ಗೆಲ್ಬೋದು ಅನ್ನೋ ನಮ್ಮ ಆಯ್ಕೆ. ಓಕೆ, ಈಗೆಲ್ಲ ಅಭ್ಯರ್ಥಿಗಳ ಸೀಟು ಗಡ ಅಂತ ಇದೆ. ನಿಮ್ಮ ಪ್ರಕಾರ ಈಗ BJP ಅವ್ರಿಗೆ ಟಿಕೆಟ್ ಕೊಡಬೇಕಾ, ದಳದವ್ರಿಗೆ ಟಿಕೆಟ್ ಕೊಡಬೇಕಾ ಮೈಸೂರಲ್ಲಿ? ಈಗ ಅವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡು BJP ಅವ್ರಿಗೆ ಕೊಟ್ಟರು ದಳದವ್ರು ಓಡಾಡಬೇಕು, ದಳದವ್ರು ಕೊಟ್ಟರೆ BJP ಅವ್ರು ಓಡಾಡಬೇಕು. ನೀವು ಯಾರು ಓಡಾಡ್ತೀರಿ? ನಾವು ಕಾಂಗ್ರೆಸ್ಸಲ್ಲಿ ಇದ್ದೀವಿ. ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು. ನಾವು ಕಾಂಗ್ರೆಸ್ಗೆ ಹಾಕ್ಬೇಕು. ಯಾರು ಬರ್ಬೇಕು? ಈಗ ಸಿದ್ದರಾಮಯ್ಯನವರೇ ಬರ್ತಾರೆ ಅಂತಾರೆ, ಒಂದ್ಸಲ ಯತೀಂದ್ರ ಅವ್ರು ಬರ್ತಾರೆ ಅಂತಾರೆ, ಇನ್ನು ಸಚಿವರು ವೆಂಕಟೇಶ್ ಬರ್ತಾರೆ ಅಂತಾರೆ. ಯಾರು ಬರಬೇಕು ನೀವು ಓಟ್ ಹಾಕ್ಬೇಕು ಅಂದ್ರೆ? ಯಾರಾದರೂ ಹೊಸಬರು ಬಂದರೆ ತುಂಬ ಕಷ್ಟ ಇದೆ. ಹಳಬರು ಯಾರಿಗೆ ಚಾನ್ಸ್ ಐತೆ ಅವ್ರಿಗೆ ಕೊಟ್ಟರೆ ಒಂದು ಸ್ವಲ್ಪ ಪರವಾಗಿಲ್ಲ. ಕಾಂಗ್ರೆಸ್ ಯಾರು ಬಂದರೆ ಫೈಟ್ ಬರುತ್ತೆ ಅಂತೀರಾ? ಈಗ ಇವರು ಯತೀಂದ್ರ ಸಿದ್ದರಾಮಯ್ಯ ಬಂದರೆ ಫೈಟ್ ಬರ್ಬೋದು. ಯಾಕೆ ಹೇಳೋಕ್ಕಾಗಲ್ಲ, ಮುಖ್ಯಮಂತ್ರಿ ಮಗ ಅಂತ. ಹಾಗೆ ಇನ್ನೂ ಒಂದಷ್ಟು ಜನ ಆ ಕಡೆನೂ ಕೂಡ ಇದ್ದಾರೆ, ಪಾರ್ಕ್ನ ಪಕ್ಕ. ಈ ಮಾರ್ನಿಂಗ್ ಕೂತ್ಕೊಂಡು ಈಗ ಬಾಯ್ಸ್ಗಳೆಲ್ಲ ಅಡ್ಡೆ ಹೊಡಿತಾ ಇರ್ತಾರಲ್ಲ, ಸೊ ಆ ಥರ. ಏನು ಹೇಳೋಣ, ಎಲೆಕ್ಷನ್ ಬರ್ತಾ ಇದೆ, ಬರಲಿ ಬಿಡಿ. ಓಟ್ ಹಾಕ್ತಿರೋ ತಾನೆ ಈ ಸಲ? ಹಾಕ್ತೀವಿ. ಎಷ್ಟನೇ ಸಲ ಓಟ್ ಹಾಕ್ತಿರೋದು ಲೋಕಸಭೆಯಲ್ಲಿ ಈ ಸಲ? 2ನೇ ಸತಿ. 2ನೇ ಸಲ. ಯಾರು ಒಲವು? ನಮಗೆ ಸಿದ್ದರಾಮಯ್ಯ.
ಹಂಗಾದ್ರೆ ನೀವು ವ್ಯಕ್ತಿ ನೋಡ್ಕೊಂಡೆ ಓಟ್ ಹಾಕ್ತಿರೋದು. ಯಾಕೆ ಅಷ್ಟೊಂದು ಟಚಿಂಗ್ ಸಿದ್ದರಾಮಯ್ಯ ನೋಡ್ಕೊಂಡ್ರೆ? ಏನೂ ಇಲ್ಲ, ಆ ಥರ ಏನೂ ಇಲ್ಲ. ಆಹಾ. ಅವ್ರು ಕಂಡ್ರೆ ನಮ್ಗೆ ಇಷ್ಟು ಪ್ರೀತಿ ವಿಶ್ವಾಸ ಅಷ್ಟೇ. ಅಭಿಷೇಕ್ ಅವರೇ ಏನು ಮಾಡ್ಕೊಂಡಿದ್ರಾ? ಸರ್ ಟೀ ಕುಡಿಯೋಕೆ ಬಂದ್ರಾ ಬೆಳಗ್ಗೆನೆ? ಓಕೆ, ಓಟ್ ಹಾಕ್ತೀರಾ ಈ ಸಲ? ನಮ್ಮ ಮನಸ್ಸು ಬಂದಿಲ್ಲ ಇಲ್ಲ ಅನ್ಕೊಂಡೆ. ಒಳ್ಳೇದು ಮಾಡಿದ್ರೆ ದೇವರು. ಕರೆಕ್ಟ್. ಓಟ್ ಯಾಕೆ ಏನಂತೀರಾ ಅಂದರೆ ರೀ ನಮ್ಮ ಹಕ್ಕು ಕಂಡ್ರಿ, ಅದು ನಾವು ಚಲಾಯಿಸ್ಬೇಕು. ಏನಂತೀರಾ ಅಂದರೆ ನಿಮ್ಮ ಹಕ್ಕು ಚಲಾಯಿಸಲ್ವ ನೀವು? ಚಲಾಯಿಸ್ತೀವಿ. ಹ್ಞೂ ಸರ್ ಎಣ್ಣೆ ರೇಟ್ ಯಾರು ಕಮ್ಮಿ ಮಾಡ್ತಾರೆ ಅವ್ರಿಗೆ ನಮ್ಮ ಓಟು. ಅಪ್ಪ ಯಾಕೋ ಇನ್ನೇನು ಸರ್ 300 ರೂಪಾಯಿ ಮಾಡ್ತಾರೆ ಅಂದ್ಕೊಟ್ರು. ಹಣ ಕಟ್ ಮಾಡಿ. ಅಲ್ಲ, ನೀವು ಹೇಳಿದಾಗ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಅಂತ ಹೆಂಗೆ ಕಟ್ ಮಾಡ್ತಾರೆ? ಮನ್ಸಿನ ಮಾತಾನೆ ಇದು. ಸರ್ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ನಮ್ಮ ಓಟು. ಈಗ ಯಾರು ನಿಮ್ಗೆ ಒಳ್ಳೇದು ಮಾಡ್ತಿರೋದು? ಎಲ್ಲ ಮಾಡ್ತಾರೆ ಸರ್. ಹೌದಾ? ಯಾರು ಒಲ್ವಂಗಾರೆ? ಸರ್ ಕಾಂಗ್ರೆಸ್ ಮಾಡವ ಅಂತ ಇದೀವಿ, ನೋಡವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.